ಹೆಲೋ ವೆಲ್ಕಮ್ ಬ್ಯಾಕ್ ಟು ಗೌತಮ್ ಪಿ ವ್ಲಾಗ್ಸ್ಗೆ. ನಾವು ಇವತ್ತು ಬಂದಿದ್ದೀವಿ ಕಳಸ ಹತ್ರ ಫ್ಯಾಮಿಲಿ ಜೊತೆ ಟ್ರಿಪ್ಗೆ. ಸೊ ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟು ಈಗ ನೇರ ಕಳಸ ರೀಚ್ ಆಗಿದ್ದೀವಿ. ಆಗ್ತಿದ್ದಂಗೆ ಒಳ್ಳೆ ವೆದರ್ ಇದೆ. ಮಳೆ ಕಮ್ಮಿ ಅಂತ ಹೇಳಿದ್ರು, ಬಟ್ ಸೂಪರ್ ಆಗಿದೆ ವೆದರು. ಇಲ್ಲಿ ಎಲ್ಲರೂ ಪೇಷಂಟ್ಗಳಾಗಿದ್ದಾರೆ. ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಅಲ್ಲೊಂದು ಪೇಷಂಟು, ಇಲ್ಲೆರಡು ಪೇಷಂಟು, ಅಲ್ಲೊಂದಿದೆ. ரொம்ப ಕಷ್ಟ ಬ್ರೋ. ಇವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಿದ್ದೀವಿ. ಅದರಲ್ಲಿ ಬೇರೆ ಟ್ರಿಪ್ಪು ಅಂತ ಬೇರೆ ಹೇಳ್ತಾರೆ. ಕ್ರೇಜಿ. ನಮ್ಮ ಪುನೀತ್ ಅವ್ರು ಇದ್ದಾರೆ. ಆಯ್ತು, ಚಳಿ ಆಗ್ತಿದ್ಯಾ? ಸರಿಯಾಗಿ ಬಿಡತ್ತೆ ನೋಡಿ. ಅಪ್ಪ ಅಮ್ಮ ನೋಡಿ ಏನು ಕೇಳಿದ ಗೊತ್ತಾಯ್ತಾ? ಚಿಕ್ಕು ಇದ್ದಾನೆ ನನ್ನ ತಮ್ಮ, ಮೇಕಪ್ ಆರ್ಟಿಸ್ಟ್ ಸೌಂದರ್ಯ, ರೋಹನ್, ಲೋಕಿ ಬಾಯ್, ಹಾಗೂ ನನ್ನ ಮುದ್ದಿನ ಕೋಡಂಗಿ ತಂಗಿ ಒಬ್ಳಿದ್ದಾಳೆ ಇಲ್ಲಿ, ಎಂಪ್ಲಾಯಿ. ಅಲ್ಲೊಂದು ಪುಟ್ಟಿದೆ ಐಟ್. ಕೆಲವೊಬ್ರು ಹರ್ಷಿತಾ ಇದ್ದಾರೆ. ಮುಂದೆ ಬಮ್ಮ ಚೂರು. ಸಾಕು. ಸೊ ಒಳ್ಳೆ ವೆದರಲ್ಲಿ ಒಳ್ಳೆ ಕಾಫಿ ಕುಡಿತಾ ಇದ್ದೀವಿ. ಇವ್ರ ಹೆಸರು ಇಂಟ್ರೊಡ್ಯೂಸ್ ಮಾಡಿಲ್ಲ, ಇವರಿಂದಾನೇ ಶುರು ಆಗಿದ್ದೆಲ್ಲ ಅಂದರೆ ಜರ್ನಿ. ರಕ್ಷಿತ್ ಅವರು, ಇವನು ಗುರು. ನಿಮ್ಗೇನಾದರೂ ಕಾರ್ ಲೋನ್ ಬೇಕಿದ್ರೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿ, ಕಮ್ಮಿ ಇಂಟ್ರೆಸ್ಟಲ್ಲಿ ಮಾಡಿಕೊಡ್ತಾನೆ, ನನಗೂ ಕಮಿಷನ್ನು ಕೊಡ್ತಾನೆ. ಹೋಯ್ತಾ ಇದ್ದೀವಿ ಇಬ್ಬರು ಕಳಸೇಶ್ವರ. ಆಯ್ ಪುನಿ ಹೇಳಿ ಮಾತಾಡು, ವ್ಲಾಗ್ ಮಾಡಂತೀಯ, ಈಗ ಮಾತಾಡು ಏನಾದ್ರು. ನಾನು ವ್ಲಾಗ್ ಮಾಡ್ಬೇಕಂತ ನನ್ನ ಜೊತೆ ಯಾವಾಗಲೂ ಇರ್ತಾನಂತೆ. ಏನಾ ಬಾಯ್ ಬಿಡು. ಹೌದು, ವೆದರ್ ಹೆಂಗಿದೆ ಪುನಿ? ಚೆನ್ನಾಗಿದೆ. ಈಗ ಅಂಬಾತೀರ್ಥ ನೋಡಬೇಕು. ಆ ಜಾಗನ ಅಣ್ಣ ಇನ್ವೈಟ್ ಮಾಡಿಯಾನೆ. ಗಾಳಿಪಟ ಶೂಟಿಂಗ್ ಬೇರೆ ಅಲ್ಲೇ ಆಗಿದಂತೆ. ಏನ್ರಿ? ರಣಧೀರ. ಸೊ ಅಲ್ಲೋಣ. ಟೆಂಪಲ್ ನೋಡಿ ಕ್ರೇಜಿ ಕಾಣ್ತಿದೆ. ನೀವೇನಾದರೂ ಕಳ್ಸಾಗಿ ಬಂದರೆ ನೀವು ಟ್ರೆಕ್ ಮಾಡಬೇಕು, ನೇಚರ್ನ ನೋಡೋಕ್ಕೆ ಅಂತೇನಿಲ್ಲ. ನೀವು ಯಾವುದೇ ಜಾಗದಲ್ಲಿ ನಿಂತ್ಕೊಂಡ್ರು ನಿಮಗೆ ಟ್ರೆಕ್ಕಿಂಗ್ ಇದ್ದಂಗೆ ಇರುತ್ತೆ. ಎಕ್ಸಾಂಪಲ್, ನಾನೀಗ ಕಳಸೇಶ್ವರ ಟೆಂಪಲ್ ಹತ್ರ ಇದ್ದೀನಿ. ಕ್ಯಾಮ್ರಾ ಸ್ವೈಪ್ ಮಾಡಿದ್ರೆ ನೋಡಿ, ಎಲ್ಲೇ ನೋಡು ಬೆಟ್ಟ ಗುಡ್ಡ ಗ್ರೀನು. ಹಿಂಗೆ ಇದೇ ಕಳ್ಸದ ಅಡ್ವಾಂಟೇಜ್. ಅದಕ್ಕೆ ಅಷ್ಟು ಜನ ಬರೋದು ಕಳ್ಸ ಅಂತ. ಕಾಯಣ ಗೀಣ ಏನೂ ಇಲ್ಲ. ಪುಟ್ಟಿಯವರು ಬಾರಿಸ್ತಾರೆ. ಹಾಂ, ಇವ್ರಿಗೆ ಬೆಳಗ್ಗೆ 6 ಗಂಟೆಗೆ ಇದ್ದರೆ 6 ಗಂಟೆಗೆ ತಿನ್ನಬೇಕು, 3 ಗಂಟೆಗೆ ಇದ್ದರೆ 3 ಗಂಟೆಗೆ ತಿನ್ನಬೇಕು. ಅದೇ ಅವ್ರ ಸ್ಪೆಷಾಲಿಟಿ. ಇವರು ಹಂಗಲ್ಲ, ಕೆಲಸ ಮುಗಿಯೋರ್ಗೂ ಏನೂ ತಿನ್ನಲ್ಲ. ಬೇಕಾದ್ರೆ ಸಂಜೆ ಆಗಲಿ, ಯಾವ ಕೆಲಸನಾದರೂ ಆಗಿರಲಿ. ಇವ್ರು ನಮ್ಮ ಡಾಕ್ಟ್ರು, ಅಂದರೆ ಓದಿಲ್ಲ, ಮೆಡಿಸನ್ ಎಲ್ಲಾದರೂ ಇಟ್ಟಿರ್ತಾರೆ. ಒಳ್ಳೆ ತಿಂಡಿ ಮಾಡ್ಕೊಂಡೀಗ ನಮಗೆ ಹೇಳಿದ್ರು ಇಲ್ಲೆಲ್ಲೋ ಬನ್ನಿ ಅಂತ. ಒಯ್ತಾ ಇದ್ದೀವಿ ಹೊರನಾಡು ಹತ್ರ. ಗೊತ್ತಿಲ್ಲ ಹೆಂಗಿದೆ ಏನು ಮಕ್ಕಾರ. ಹೊಸ ಟ್ರೆಕ್ಕಿಂಗ್ ಅನ್ನೋದು ಮಾತ್ರ ಗೊತ್ತು. ಹೋಗೋಣ. ಸೊ ಇದು ಕ್ಯಾತನ್ಮಕ್ಕಿ ಬೇಸ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ನಮಗೆ ಯಾವುದೋ ಒಂದು ಗುಡ್ಡಕ್ಕೆ ಕಳಿಸ್ತಿದ್ದಾರೆ. ಯಾವ ಗುಡ್ಡ ಅಂತ ಗೊತ್ತಿಲ್ಲ. ಹೋಗೋಣ. ಕ್ರೇಜಿ ಇರುತ್ತೆ. ವೆದರ್ ಫುಲ್ ಮಳೆ ಇದೆ. ಆಗಲೇ ರೈನ್ ಕೋಟ್ ತಂದಿಲ್ಲ. ರೈನ್ ಕೋಟು, ಬ್ರಷು, ಸೋಪು ಇವನ್ನೆಲ್ಲ ಕಲಿಬೇಕು ನನ್ನ ಲೈಫಲ್ಲಿ. ಹೇಳು ಈಗ. ನೋಡಿ, ಅಲ್ಲಿ ನಮ್ಮ ತಂಗಿ ಬೇರೆ ಆಯ್ ಮಾಡ್ತಾವಳು. ಫಸ್ಟ್ ಟೈಮ್ ನಾನು ವ್ಲಾಗಲ್ಲಿ ಬರ್ತಾವಳೆ. ಹೋಗುವ. ರೈನ್ ಕೋಟ್ ಹಾಕೊಂಡು ಫುಲ್ ರೆಡಿ ಆಗಿದ್ದೀವಿ. ಈಗ ಆ ಕಡೆ ಮಳೆ ಕೂಡ ಬರ್ತಿದೆ. ಹೋಗೋಣ. ತುಂಬ ದಿನ ಆಗೋಯ್ತು ಈ ಟ್ರೆಕ್ಕಿಂಗ್ ಎಲ್ಲ ಮಾಡಿದೆ. ಓ, ಫೈನಲಿ ರೆಡಿ ಆಗಿದೆ ಜೀಪ್ ರೈಡು. ಅಣ್ಣ ಹೆಂಗಿದೆ ಮಳೆ? ಈ ಕಡೆ ಮಳೆ ಸಾಕಾಗಿದೆ ಅಣ್ಣ. ಹಾಂ, ಒಳ್ಳೆ ಮಳೆ ಇದೆ. ಅಲ್ಲ, ಜನ ಹೆವಿ ಆಗೋದ್ರಲ್ಲ ಕಳ್ಸ ಈ ಸೈಡ್ ಎಲ್ಲ. ನೆಕ್ಸ್ಟ್ ಲೆವೆಲ್ ಆಗೋದ್ರು. ನೆಕ್ಸ್ಟ್ ಲೆವೆಲ್ ಕಡಿಮೆ ಆಯ್ತು. ತುಂಬಾ ಜನ ಬರ್ತಾರಣ್ಣ. ನಮಗೆ ಜೀಪ್ ಒಳಗೆ ಹಾಕ್ಬಿಟ್ಟು ಮೇಲೆ ನಿಂತ್ಕೊಂಡು ದಾಂದ್ಲಿ ಮಾಡ್ತಾವ್ರೆ. ನಾವಿಲ್ಲಿ ಕಾರ್ ಒಳಗಡೆ ಕೂತಿದ್ದೀವಿ. ಏನು ಮಾಡೋಣ ಹೇಳಿ ಇದಕ್ಕೆ. ಈಗ ನಾವು ಹೋಗ್ತಿರೋದು ಟ್ರೈಲು 3 ಕಿಲೋಮೀಟ್ರ್ ಫುಲ್ ಆಫ್ ರೋಡ್ ಬಿಟ್ಟು. ರೋಡ್ ನೋಡಿ ಆಗಿದೆ ಇದು ರೋಡು. ಅಯ್ಯೋ ಅಣ್ಣ ಚೆಚ್ತಾವ್ರೆ. ಅಣ್ಣ ನೀವು 7-6 ಎಲ್ಲ ಹಾಕಲ್ಲ ಲೊಕೇಶನ್. ಅಪ್ರೂವಲ್ ಬಂದ್ಮೇಲೆ ಒಂದು ಮೆಸೇಜ್ ಹಾಕ್ಬಿಡಿ, ಆಮೇಲೆ ಹಾಕ್ಬಿಡೋಣ. ವೇಟ್ ಮಾಡಿ. ಕ್ರೇಜಿ. ಗೇಟ್ ಕ್ಲೋಸ್ ಆಗಿದೆ. ಇಲ್ಲಿಂದ ನಾವು ಅಷ್ಟೇ ಇರೋದು ಇವತ್ತು. ವೀಕೆಂಡಲ್ಲಿ ಕಳಸ ಸೈಡ್ ಬಂದರೆ ಜನ ಜಾತ್ರೆ ಎಲ್ಲದೂ ಹೇಳ್ತಾರೆ. ಅಂಥದ್ರಲ್ಲಿ ನಮಗೆ ಒಂದು ಪ್ರೈವೇಟಾಗಿ ಟ್ರೆಕ್ ಮಾಡೋವಂಥ ಒಂದು ಚಾನ್ಸ್ ಸಿಕ್ಕಿದೆ. ಸೂಪರ್ ಆಗಿದೆ. ಒಳ್ಳೆ ವೈಬ್ ಮಾಡ್ತಾರೆ ಹುಡುಗರು. ಕರ್ಕೊಬಂದಿರೋದಕ್ಕೂ ಖುಷಿ ಆದ್ರಲ್ಲ, ಅದೇ ಖುಷಿ ನಮಗೂ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಈಗ ಅಲ್ಲಿ ಟ್ರೆಕ್ಕಿಂಗ್ ಹೆಂಗಿರುತ್ತೆ ಹೆಂಗಿತ್ತು? ಸೊ ದಾವೇ ಹೀಗಿದೆ. ಇಳಿತಿದಂಗೆ ಲೀಚಸ್ ನೋಡಿ ಎಲ್ಲ ಗಾಬರಿ ಬಿದ್ದೋದ್ರು.
ಏನು ಕುಡಿದ್ರೆ ಸ್ವಲ್ಪ ರಕ್ತ ಕುಡಿತೇವಪ್ಪ ಅಷ್ಟೇ. ನಾವು ಬೆಂಗಳೂರಲ್ಲಿ ಏನೇನೋ ಕುಡಿತೀವಂತೆ ಅವ್ರು ರಕ್ತ ಕುಡಿದ್ರಲ್ಲಿ ತಪ್ಪೇನು. ಕ್ರೇಜಿ ಬಿಸಿಲು ಕೂಡ ಸಪೋರ್ಟ್ ಮಾಡ್ತಾ ಇದೆ ಈ ಟ್ರೆಕ್ಕಿಂಗ್. ಇವತ್ತು ಒಂಚೂರು ಮೋಡ ಸರ್ಕೊಂಡು ಹೆಂಗಿತ್ತು ಆಫ್ ರೋಡು ಪುನಃ ಹೆಂಗಿತ್ತು ಪುನಃ ಸ್ವಾತಿ ಹೆಂಗಿತ್ತು? ಆ ಗ್ಯಾಪಲ್ಲೂ ಮೇಕಪ್ ಮಾಡ್ಕೊ ಬಂದಿದ್ಯಲ್ಲ ನೀನು ಇಬ್ರು. ಮಳೆ ಬಂದ್ರೆ ಎಲ್ಲ ಹೋಗ್ಬಿಡುತ್ತೆ. ಚೆನ್ನಾಗಿ ಕಾಣಿಸ್ತೀಯ ಕಣ. ಮತ್ತೆ ನಿಮ್ಮ ಹೆಸರು? ರೂಪೇಶ್. ಎಷ್ಟು ವರ್ಷದಿಂದ ಗೈಡ್ ಆಗಿದ್ದೀರ ಅಣ್ಣ? ನಮ್ಮ ಅಪ್ಪನ ಕರೆದು ನಾವು ಇಲ್ಲೇ ಹುಟ್ಟಿ ಬೆಳೆದವರು. ನಾವೊಂದು ಈ ತುಂಬಾ ವರ್ಷದಿಂದ ನಾವು ಇಲ್ಲೇ ವಾಸ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಜಾಗ ಎಲ್ಲ ಗೊತ್ತು. ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಹತ್ತಕ್ಕೆ? ನಾವು ಹಿಂದೆ ಅಲ್ಲ, ನಾವು ಜನ ಹೊರಕ್ಕೆ ಬರ್ತೀವಿ. ಕಡು ಕಡ ಕಡ ಕಡು ಕಟ್ತದ? ಕಡು ಏನದು? ಕಡು ಜಿಂಕೆ. ಓ ಕಾಣ್ತದ? ಕಾಣಿಸ್ತು. ಜಿಂಕೆ ನೋಡಿ, ನೋಡ್ಯಾರ ಜಿಂಕೆ ಕ್ರೇಜಿ. ಎಲ್ಲಿ ಜಿಂಕೆ ಎಲ್ಲಿ? ಮರದ ಹತ್ರ ಸರ್ ಬೇರೆ ಪ್ರಾಣಿ ಅದಿಲ್ಲ. ಅಣ್ಣ ಇಲ್ಲ ಅಣ್ಣ. ಏಕೆ ಇರೋ ಜಿಂಕೆ ಎಲ್ಲ ಕಾಣಕ್ ಶುರು ಆಗಿದೆ ಅಣ್ಣ. ಬೇರೆ ಏನಿಲ್ಲ ಅಲ್ಲ? ನಾವುಗಳೇ ಇದೀವಿ ಅಂತ ಆನೆ ಇದೆ ಅಂತಿದ್ಯಾ ತಾನೇ ನೀನು? ನಂಗೆ ಗೊತ್ತು ನಾವಿದೀವಿ ಅಂದ್ಬಿಟ್ಟು ಆನೆ ಇದೆ ಅಂತ ಹೇಳ. ಯಾವುದೋ ಕ್ರೇಜಿ ಟ್ರಯಲ್ ಇದೆ, ಹತ್ತುತ್ತಾ ಇದ್ದೀವಿ. ಎಷ್ಟು ಹತ್ತಿದೆ ಗೊತ್ತಿಲ್ಲ ನನ್ನ ಕಾಲ್ಗೆ. ಲೀಚಸ್ಸು ಮೇಲೆ ಅಲ್ಲ ಲೀಚಸ್ ಇದೆ ಅಂತ ಗೊತ್ತು, ಹೇಳಿದೀವಿ. ಆದ್ರೂ ಬಂದೀಗ ಲೀಚಸ್ ಅಂತ ಹತ್ತುತ್ತಾನೆ ಇಲ್ಲ. ಹೋಗೋ ದಾರಿ ಅನ್ನೋ ಥರನೇ ಇಲ್ಲ. ಇವರೆಲ್ಲ ದನ ಕರು ಹೊಡ್ಕೊಬತ್ತಿದ್ರಂತೆ. ಅದೇ ದಾರಿಯಲ್ಲಿ ನಮಗೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಏನು ವಿಪರ್ಯಾಸ. ಇನ್ನೂ ಹತ್ತಿ ಸ್ವಲ್ಪ ಹೊತ್ತು ಆಗಿಲ್ಲ, ಆಗಲೇ ಒಂದು ಒಳ್ಳೆ ವ್ಯೂ ಕಾಣಿಸ್ತು. ಜಿಂಕೆ ನವಿಲೆಲ್ಲ ಇತ್ತು. ಎಷ್ಟು ಪುಣ್ಯ? ಎಷ್ಟು ದಿನಕ್ಕೆ? ಸಣ್ಣದಿದು, ಇದಕ್ಕೆ ಸುಸ್ತಾಗ್ತೈತೆ. ಈ ಬಾಡಿ ಕಂಡೀಷನ್ ಇಟ್ಕೊಂಡು ಅನ್ನಪೂರ್ಣ ಮಾಡ್ತೀನಿ ಅಂತ ಆಕಾಶ ವಿಶ್ವಾಸಕ್ಕೆಲ್ಲ ಭರವಸೆ ಬೇರೆ ಕೊಟ್ಟಿದ್ದೀನಿ. ಫಿಟ್ ಆಗ್ಬೇಕನ್ಸುತ್ತೆ. ಏನ್ಲ ಅದು? ಎಲ್ಲಿಗೆ? ಇದೇನು ತುಂಬ ದೊಡ್ಡ ವ್ಯೂ ಸಿಗೋ ಥರ ಏನು ನನಗೆ ಅನ್ನಿಸ್ತಿಲ್ಲ. ಮೇ ಬಿ ಗಂಡಿಕಲ್ ಅಷ್ಟಂತೂ ಸಿಗಬಹುದೇನೋ. ಚಂದ ಉಂಟು ಆದರೆ ನೋಡಿ, ಇಷ್ಟೇ ಜನ. ಮತ್ತೆ ಹೇಗೆ ಫೀಲ್ ಆಗ್ತಿದೆ? ಅವಳು ಹೋಗ್ಬಿಟ್ಟವಳಮ್ಮ, ಇವಳು ಗಾನೆ. ನಮಗೆ ವಯಸ್ಸಾಯ್ತಾ ಅಂತ ಅಣ್ಣನಿಗಿಂತ. ಅಣ್ಣ ಎಷ್ಟು ಏಜು? 48. ಅಷ್ಟು ಆಯ್ತು ನೋಡಿ. ಗೊತ್ತಾಗತ್ತಾ? ಇಲ್ಲ 48 ಅಂತ ಗೊತ್ತಾಗುತ್ತೆ. ಎಷ್ಟು ನಡೀತೀರಲ್ಲ ಎಲ್ಲಿ ಗೊತ್ತಾಗ್ತದೆ? ಏನು ಮಾಡ್ತೀರ ತಿಂಡಿಗೆ? ಕಡುಬು ಮುದ್ದೆ. ಹಾಂ, ಕಡುಬು ತಿಂದು. ವೆಜ್ಜಾ ನಾನ್ ವೆಜ್ಜಾ? ವೆಜ್ಜಾ. ನಾನ್ ವೆಜ್, ನಾವು ಜೈನ್ಸ್. ಹೌದಾ? ಈಗ ಒಂದೇ ಕಿಲೋಮೀಟ್ರ್ ಹತ್ತಿರ ಅನ್ಸುತ್ತೆ. ಒಂದೇ ಆಗಿರೋದು, ಒಂದಕ್ಕೇನೆ ಇಷ್ಟು ವ್ಯೂಸ್ ಇದೆ. ನೋಡಿ ಅದು ಕಳಸ, ಅಲ್ಲಿ ಸ್ವಲ್ಪ ಮನೆಗೇನೆ ಇದೆಯಲ್ಲ, ಅದು ಕಳ್ಸೋಣ. ಅಲ್ಲಿ ನೇತ್ರಾವತಿ ನದಿ ಕಾಣ್ತಾ ನೋಡಿ, ಹೋದೆ ಹೊಳೆ ನೇತ್ರಾವತಿ. ಅದು ಆ ಕಡೆ ಕಳಸ, ಇದು ಹೊರನಾಡು ಆಯ್ತಾ. ಇದು ಗಾಳಿಗುಡ್ಡ ಕೊಡ್ತಾವಲ್ಲ, ಅದಾ? ಅದು ಅಲ್ಲಿ ಬಂದು ಕಾಣ್ತಲ್ಲ, ಅದಕ್ಕೆ ಬೇರೆ ರೂಟಾ? ಬೇರೆ ರೂಟ್. ಅದು ಆ ಕಡೆಯಿಂದ ಬರುತ್ತೆ, ಬದಿಗೆ ಹತ್ರ ಬರುತ್ತೆ ಅಲ್ಲಿ. ಹಾಂ. ಸೊ ಒಳ್ಳೆ ವ್ಯೂ ಇದೆ. ಫುಲ್ ಫೋಟೋಶೂಟಲ್ಲಿದ್ದಾರೆ ಎಲ್ಲರೂ. ನೋಡಿ, ಇಲ್ಲೊಂದು ಗ್ಯಾಂಗ್ ಫೋಟೋಶೂಟ್ ನಡೆಸ್ತಿದೆ, ಇಲ್ಲೊಂದು ಗ್ಯಾಂಗ್ ಫೋಟೋಶೂಟ್ ನಡೆಸ್ತಿದೆ, ಇಲ್ಲಿ ಅಲ್ಲಿ ಎಲ್ಲೆಲ್ಲೂ. ಪುನಃ ಬರ್ತಿದ್ಯಾ ವ್ಯೂ? ಪರವಾಗಿಲ್ಲ, 1 ಕಿಲೋಮೀಟ್ರ್ ಇಷ್ಟ ಸಿಗೋದು ಸಾಕು. ಈಗ ಒಂದು ಗ್ಯಾಂಗು ಅಲ್ಲೇ ಉಳ್ಕೊಂಡಿದೆ. ನಾವು ಒಂದಿಷ್ಟು ಜನ ಬಂದಿದ್ದೀವಿ. ಅದರಲ್ಲಿ ಹುಡುಗಿಯಾಗಿ ಬಂದಿರೋದು ಇವಳು ಒಬ್ಬಳೇ, ನನ್ನ ತಂಗಿ. ಇನ್ನು ಮಿಕ್ತವರೆಲ್ಲ ಅಲ್ಲೇ ಭಯ ಅಂತ ಉಳ್ಕೊಬಿಟ್ರು. ಇಲ್ಲ ಹತ್ತಕ್ಕಾಗಲ್ಲ ಅಂತ ಉಳ್ಕೊಂಡ್ರು, ಸುಸ್ತು ಅಂತ. ಹೋಗೋಣ.
ಅಣ್ಣ ಒಳ್ಳೆ ಮೋಟಿವೇಟ್ ಮಾಡಿ ಕರ್ಕೊಯ್ತವ್ರೆ. ಈ ಥರ ಮೋಟಿವೇಟ್ ಮಾಡೋರು ಇರಬೇಕು ಟ್ರೆಕ್ಕಿಂಗಲ್ಲಿ, ಇಲ್ಲ ಹತ್ತಲ್ಲ ಅದನ್ನು. ಬಟ್ ಹೋಗ್ತಿರೋ ದಾರಿ ಮಾತ್ರ ಬೊಂಬಾಟಾಗಿದೆ. ವ್ಯೂ ಮಳೆ ನಿಂತ ಸೂಪರಾಗಿ ಬರುತ್ತೆ. ಹೋಗ್ತಿರೋ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಕ್ಯಾಬಿ ನೋಡಿ ಅಲ್ಲೊಂದು ಗ್ಯಾಂಗು. ಇದೇನಾದರೂ ಒಂಚೂರು ಕ್ಲಿಯರ್ ಆಗ್ಬಿಟ್ರೆ ಒಳ್ಳೆ ವ್ಯೂ ಕಾಣುತ್ತೆ. ಬಿಳಿ ಕಲ್ಲು ಎಷ್ಟಿದೆ ನೋಡಿ, ಬಿಳಿ ಅದಕ್ಕೆ ಇದು ಮನೆ ಹೆಂಗಿದೆಯಪ್ಪ. ಇಲ್ಲ ಕಳ್ಸಾಗಿ ಅವ್ನು ಬರಬೇಕು ಅಂತ ಕೇಳ್ತಿದ್ದ. ಒಳ್ಳೆ ಮಳೆಲ್ಲ ಬಂದವನೇ, ಖುಷಿನಾ? ಬಟ್ ಅದೊಂಚೂರು ಮಿಸ್ಟ್ ಕ್ಲಿಯರ್ ಆದರೆ ಟ್ರೂಲಿ ಬರ್ತಿದ್ದಂತೂ. ಕಾಯ್ದಿದ್ದು ಒಳ್ಳೆ ವ್ಯೂ ಸಿಕ್ತು. ಇದಕ್ಕೇನಾದರೂ ನೀವು ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ರೆ, ನೀವು ಫ್ಯಾಮಿಲಿ ಜೊತೆ ಮಾಡ್ತಾ ಇದ್ರೆ ಮಸ್ಟ್ ಆ್ಯಂಡ್ ಶುಡ್ ಬರ್ಬೋದು. ಅಣ್ಣ ಬೆಟ್ಟದ ಹೆಸರು ಇದಾ ಗುಡ್ಡ ಸೂಪರ್ ಆಗಿತ್ತಣ್ಣ, ಹೊರ್ತು ಬೆಂಕಿ. ನೀನೇ ಮೊದಲ ಹುಡುಗಿಯು ನೀನೇ, ಕೊನೆಯ ಸನಿಹವು ನೀನೇ, ಹಗಲು ಗನಸನು ನೀನೇ, ಇರುಳು ನೆನಪನು ಅದೇ ನಾಟೋ ಕಾಣೆ ನಾನು, ಎದೆ ತುಂಬ ನಿನದೇ ಸೋತಿ ಕೇಳೆ ಜಾಣೆ ಪ್ರೀತಿ ಆಣೆ. ಈಗ ಹತ್ತಿದ್ದೆಲ್ಲ ಮುಗೀತು, ವ್ಯೂ ನೋಡಿದ್ದು ಮುಗೀತು. ಈಗ ಇಳಿಯೋಂಥ ಟೈಮು. ಇಳಿಯೋದು ಫುಲ್ಲು ಡೌನು. ಮಿಕ್ಕಿದ ಕೆಳಗಡೆ ಹೋದ್ಮೇಲೆ ಸಿಗೋಣ. ಫೈನಲಿ ಮುಗಿಸ್ಕೊಂಡು ಕೆಳಗೆ ಬಂದಿದ್ದೀವಿ. ಎಲ್ಲರೂ ರೀಚ್ ಎಷ್ಟು ನಿಂತ್ಕೊಂಡಿದೆ ಚೆಕ್ ಮಾಡ್ತಾವ್ರೆ. ರಕ್ತ ಮಾತ್ರ ಏರಕ್ಕೆ ಬಿಟ್ಟಿಲ್ಲ ನಾನು. ನಮ್ದು ಯಾರಿಗೂ ಕುಡ್ದಿಲ್ಲ ರಕ್ತ ಏನ್ರಿ ಪುನಿಯಲ್ಲಿ. ಅಷ್ಟು ಇಳಿದಿದ್ದಾಯ್ತು. ಬಜ್ಜಿ ತಿಂತಾ ಇದ್ದೀವಿ. ಊಟ ಹಾಕಿ ಹೆಂಗಿತ್ತು? ಮೇಲ್ ಬರ್ಲಿಲ್ಲ ಇವರು, ನನ್ ಚಪ್ಲಿ ತರ ಕೇಳು. ಬರ್ಲಿಲ್ಲ. ಕೆಳಗೆ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನಿನ್ ಮೇಲ್ ಅಷ್ಟು ಬಂದಿದೆ, ಹೆಚ್ಚು ಸುಸ್ತಾಗಿ ಕೂತ್ಬಿಟ್ಟಿದ್ಲು. ಹೆಂಗಿತ್ತ ಸುವೆ ಮೇಲ್ ನೀನು ಬಂದೆ, ಸಕ್ಕತ್ತಾಯ್ತು. ತಡೀತು. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾವೀಗ ಹೊರಟಿದ್ದೀವಿ ಹೊರನಾಡು ಟೆಂಪಲ್ಗೆ. ಹೋಗಿ ದರ್ಶನ ಮುಗಿಸ್ಕೊಂಡು ಒಳ್ಳೆ ಕಾನನ ತಿನ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ಹುಡ್ಕೋಣ. ನೋಡಿ ನಮಗೆ ಜನ ವೇಲ್ ಕೊಡಲ್ಲ ಅಂದರು, ಅದಕ್ಕೆ ನಾವು ಪಂಚೆನೇ ಹಚ್ಕೊಬಿಟ್ಟಿದ್ದೀವಿ ಅಷ್ಟೇ. ಏನು ಈಸಿ ಆಗುತ್ತೋ ಅದನ್ನು ತಗೊಬಿಡ್ಬೇಕು. ಅಂಬಾ ತೀರ್ಥ ನೋಡೋಣ ಅಂತ ಹೋಯ್ತಾ ಇದ್ದೀವಿ. ರೂಟು ಫುಲ್ಲು ಗಬ್ಬೆದ್ದೋಗೈತೆ. ಬೀಚಸ್ ಬೇರೆ ಬೇಜಾನಿದೆ. ಪುನಿಯವರು ಇದನ್ನು ನೋಡಲೇಬೇಕು ಅಂತ ಕರ್ಕೊ ಹೋಯ್ತವ್ರೆ. ಪುನಿಯವ್ರ ಆಸೆನ ಫಿಲ್ ಮಾಡೋಕ್ಕೆ ನಾವು ಅವ್ರ ಜೊತೆ ಹೋಯ್ತಾ ಇದ್ದೀವಿ. ಅಂಬಾ ತೀರ್ಥ ತೀರ್ಥಹಳ್ಳಿಯಿಂದ ಮುಂದೆ ಯಾವುದೋ ಒಂದು ಬರುತ್ತೆ, ಅದು ಅಂಬು ತೀರ್ಥ, ಅಂಬಾ ತೀರ್ಥ. ನಾನು ತೆಗಿಯಲ್ಲ ನೋಡೋಣ ಪ್ಲೀಸು, ಏನಾಗಲ್ಲ ಕಣ, ಇಲ್ಲೇನು ಜಾರುತ್ತಾಣ. ಫೈನಲಿ ನಮ್ಮ ಪುನಿಯವ್ರು ನೋಡಬೇಕು ಅಂದ್ಕೊಂಡಿದ್ದು ಅಂಬಾ ತೀರ್ಥ ನೋಡಾಯಿತು. ನಾನೇ ಕಿತ್ಕೊಂಡು ಹೋಯ್ತಾ ಇದ್ದೀನಿ, ಸಾಕು ಬಾ ಅಂತ ಅವನ್ನ. ಹೆವಿ ನೀರು ಫ್ಲೋ ಇತ್ತು, ನೋಡಿದ್ರಲ್ಲ, ಬೇಜಾನಿದೆ, ಹೆವಿ ಡೇಂಜರೇ. ಸೊ ಈ ಫಾಲ್ಸ್ನ ನೋಡೋಕೆ ನಿಲ್ಸಿದ್ದಾಯ್ತು. ಮಳೆ ಚೆಸ್ತಿದೆ. ಇದು ಟ್ರಿಪ್ಪಲ್ಲ, ಇದು ವಾಂತಿ ಟ್ರಿಪ್ ಆಗ್ಬಿಟ್ಟಿದೆ. ಪುನಿ ಬೇಜಾರ, ನಿಲ್ಸಿನ ಪುನಿಗೆ ಜಿಗುಪ್ಸೆ. ಪಾಪ ಮಂಗ ನೆನೀತಿದೆ, ಛತ್ರಿ ಕೊಟ್ಟವನ. ಇನ್ನು ಕುಡ್ದೇನೆ ಹಿಂಗೆ ಆಡ್ತಾನೆ, ಕುಡಿದು ಗಿಡದ್ಬಿಟ್ರೆ ಏನು ಕತ್ತೇನೋ ಏನೋ ಏನೋ ಇವನ್ ಜೊತೆ ಮತ್ತೆ ನನ್ನ ಜೊತೆ ಸೇರಿದ್ರೆ ಅಗ್ನಿತವನು. ಈಗ ಲೈಟ್ ಬರುತ್ತೆ, ಹಿಂದೆ ಓಡಿಸು. ಹಿಂದೆ ಹೊಡೆದಾಗ ಅಲ್ಲಿ